ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣದಲ್ಲಿ ಅಧಿಕಾರ ಇದ್ದಾಗ ನಾಯಕರು ಆಡುವ ಮಾತುಗಳು ಮತ್ತು ತೋರಿಸುವ ದರ್ಪ ಎಷ್ಟಿರುತ್ತೆ ಅಂತಂದ್ರೆ ಅವರೇ ಸಾಕ್ಷಾತ್ ದೇವರಂತೆ ಮೆರಿತಾ ಇರ್ತಾರೆ. ಆದ್ರೆ ಅದೇ ನಾಯಕರು ಒಮ್ಮೆ ಅಧಿಕಾರ ಕಳೆದುಕೊಂಡ್ರೆ ಅವರ ಹಿಂದಿದ್ದ ಜನರೆಲ್ಲ ಮಾಯವಾಗ್ಬಿಡ್ತಾರೆ ಮತ್ತು ಅವರು ಬೀದಿಯಲ್ಲಿ ಒಂಟಿಯಾಗಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪಶ್ಚಿಮ ಬಂಗಾಳವನ್ನ ದಶಕಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಮೆರೆದಿದ್ದಂತಹ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಈಗ ಅಕ್ಷರಶಃ ಇದೇ ಹಂತಕ್ಕೆ ತಲುಪಿದೆ. ಪಶ್ಚಿಮ ಬಂಗಾಳದ ರಾಜಕಾರಣದ ವಿಚಾರಗಳು ದಿನ ಬೆಳಗಾದ್ರೆ ಮತ್ತಷ್ಟು ರೋಚಕವಾಗ್ತಾ ಇದೆ. ಯಾವ ಮಮತಾ ಬ್ಯಾನರ್ಜಿ ಅಂದ್ರೆ ಮಮತಾ ಬೇಗಂ ಒಂದು ಕರೆ ಕೊಟ್ರೆ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ರು. ಇಂದು ಅದೇ ನಾಯಕಿ ಕರೆದ ಪ್ರತಿಭಟನೆಗೆ ಸ್ವತಃ ತಮ್ಮ ಪಕ್ಷದ ಶಾಸಕರು ಮತ್ತು ಸಂಸದರೇ ಬಾರದಂತಹ ಭಾರಿ ದೊಡ್ಡ ಮುಖಭಂಗ ಎದುರಾಗಿದೆ. ಕೇವಲ ಬೆರಳೆಣಿಕೆಯ ಜನರೊಂದಿಗೆ ದೀದಿ ಬೀದಿಯಲ್ಲಿ ನಿಂತು ಮೆಗಾಫೋನ್ ಹಿಡಿದು ಹರಚುವಂತಹ ದುಸ್ಥಿತಿ ಬಂದಿದೆ. ಅಷ್ಟಕ್ಕೂ ದೀದಿಯ ಪ್ರತಿಭಟನೆ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ಯಾಕೆ? 2019ರಲ್ಲಿ ಇದೇ ದೀದಿ ರಾಜೀವ್ ಕುಮಾರ್ ಅವರಿಗಾಗಿ ಮಾಡಿದ್ದ ಭಾರಿ ದೊಡ್ಡ ಹೈಟೆಕ್ ಪ್ರತಿಭಟನೆ ಹೇಗೆ ಈಗಿನ ದುಸ್ಥಿತಿಗೂ ಇರುವಂತಹ ಆ ಭಾರಿ ದೊಡ್ಡ ವ್ಯತ್ಯಾಸವೇನು? ಬಂಗಾಳದಲ್ಲಿ ಟಿಎಂಸಿ ಗುಂಡಗಳು ಜನಸಾಮಾನ್ಯರಿಂದ ವಸೂಲಿ ಮಾಡಿದಂತಹ ಆ ಕಟ್ಮಣಿ ಹಗರಣದ ಅಸಲಿ ಗುಟ್ಟೇನು? ಈಗ ಅಧಿಕಾರ ಹೋದ್ಮೇಲೆ ಅದೇ ಟಿಎಂಸಿ ನಾಯಕರು ಮೈದಾನದಲ್ಲಿ ಜನರನ್ನ ಸೇರಿಸಿ ಆ ದುಡ್ಡನ್ನ ವಾಪಸ್ ಕೊಡ್ತಾ ಇರುವ ಬೆಚ್ಚಿ ಬೀಳಿಸುವ ಕರಾಳ ಸತ್ಯ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ರಾಜಕೀಯ ನಿದ್ದೆಗೆಡಿಸಿರುವಂತಹ ಈ ಮಮತಾ ಬೇಗಂ ಅವರ ಫ್ಲಾಪ್ ಶೋ ಮತ್ತು ಕಟ್ಮಣಿ ಹಗರಣದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಅಧಿಕಾರದಲ್ಲಿದ್ದಾಗ ಮಾಡಿದ ಹಗರಣಗಳ ಬಗ್ಗೆ ಮಮತಾ ಬ್ಯಾನರ್ಜಿ ಅವರ ಮೇಲೆ ತನಿಖೆ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮಮತಾ ಬ್ಯಾನರ್ಜಿಯನ್ನ ಅರೆಸ್ಟ್ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ಹೈಡ್ರಾಮಾದ ಅಸಲಿ ಕಥೆ ಶುರುವಾಗುವುದು ಮೊನ್ನೆ ಕೋಲ್ಕತ್ತಾದ ಕಲ್ತಲ ಪ್ರದೇಶದಲ್ಲಿರುವಂತಹ ಪ್ರತಿಷ್ಠಿತ ರಾಣಿ ರಾಜಮಾನಿ ರಸ್ತೆಯಿಂದ. ಮಮತಾ ಬ್ಯಾನರ್ಜಿ ಅವರು ತಮ್ಮ ಸ್ವಂತ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಅವರ ಮೇಲಾದ ದಾಳಿಯನ್ನ ಖಂಡಿಸಿ ಒಂದು ಭಾರಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ರು. ಇದೊಂದು ರಸ್ತೆಯುದ್ದಕ್ಕೂ ನಡೆಯುವ ಬೃಹತ್ ರ್ಯಾಲಿಯಾಗಿ ಬದಲಾಗಬೇಕು ಎನ್ನುವುದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಆ ಪ್ರತಿಭಟನೆಗೆ ಬಂದ ಜನರ ಸಂಖ್ಯೆಯನ್ನು ಕೇಳಿದ್ರೆ ನೀವು ಅಕ್ಷರಶಃ ನಗ್ತೀರಾ. ಟಿಎಂಸಿ ಪಕ್ಷದ ಬಳಿ ಒಟ್ಟು 41 ಜನ ಸಂಸದರಿದ್ದಾರೆ, 29 ಲೋಕಸಭಾ ಸದಸ್ಯರು ಮತ್ತು 12 ರಾಜ್ಯಸಭಾ ಸದಸ್ಯರು. ಆದ್ರೆ ಈ ಭಾರಿ ದೊಡ್ಡ ಪ್ರತಿಭಟನೆಗೆ ಬಂದವರ ಸಂಖ್ಯೆ ಕೇವಲ 5 ಜನ ಮಾತ್ರ. ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿದ್ದಂತಹ 80 ಜನ ಶಾಸಕರಲ್ಲಿ ಹಾಜರಾಗಿದ್ದು ಕೇವಲ 12 ಜನ ಶಾಸಕರು ಮಾತ್ರ. ಒಬ್ಬನೇ ಒಬ್ಬ ಕಾರ್ಪೊರೇಟರ್ ಬಂದಿರಲಿಲ್ಲ, ಕೌನ್ಸಿಲರ್ ಗಳಿರ್ಲಿಲ್ಲ, ಪಕ್ಷದ ಪ್ರಮುಖ ಪದಾಧಿಕಾರಿಗಳಿರ್ಲಿಲ್ಲ ಮತ್ತು ಮುಖ್ಯವಾಗಿ ಜನಸಾಮಾನ್ಯರು ಕೂಡ ಈ ಪ್ರತಿಭಟನೆಯ ಕಡೆ ತಲೆ ಹಾಕಿಯೂ ನೋಡ್ಲಿಲ್ಲ. ಒಂದು ಸಣ್ಣ ಗುಂಪಿನ ಮಧ್ಯೆ ನಿಂತುಕೊಂಡು ಮಮತಾ ಬ್ಯಾನರ್ಜಿ ಅವರು ಕೈಯಲ್ಲಿ ಒಂದು ಹಳೆಯ ಮೆಗಾಫೋನ್ ಅನ್ನ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನ ಖಂಡಿಸುವ ಭಾಷಣವನ್ನ ಮಾಡ್ತಾ ಇದ್ರು. ದೀದಿ ಭಾಷಣ ಮಾಡ್ತಾ ಇದ್ರು ಕೂಡ ಅವರ ಹಿಂದೆ ನಿಂತಿದ್ದ ಬೆರಳಿಕೆಯ ಹಿಂಬಾಲಕರು ಧಿಕ್ಕಾರ ಕೂಗ್ತಾ ಇದ್ದರಿಂದ ದೀದಿ ಆಡುವ ಮಾತುಗಳು ಯಾರಿಗೂ ಕೂಡ ಕೇಳಿಸ್ತಾನೆ ಇರಲಿಲ್ಲ. ಕೊನೆಗೆ ಮೆಗಾಫೋನ್ ಅನ್ನ ಕಿತ್ತು ಹಾಕಿ ಆಕೆಯ ಕೈಗೆ ಒಂದು ಮೈಕ್ ಅನ್ನ ಕೊಡ್ಲಾಯಿತು. ಮೈಕ್ ನಲ್ಲೂ ಕೂಡ ಆಕೆ ಅರಚುತ್ತಾ ಇದ್ರು. ಆದ್ರೆ ಅವರು ಅರಚಿದ್ದು ಯಾರಿಗೂ ಸರಿಯಾಗಿ ಅರ್ಥವಾಗಿಲ್ಲ ಮತ್ತು ಕೇಳಿಸ್ಲಿಲ್ಲ. ಕೇವಲ 15 ನಿಮಿಷಗಳಲ್ಲಿ ನಡೆದಂತಹ ಇಡೀ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಫ್ಲಾಪ್ ಶೋ ಆಗಿ ಮುಕ್ತಾಯವಾಯಿತು. ಯಾವ ರ್ಯಾಲಿಯನ್ನ ಮಾಡಬೇಕು, ರಸ್ತೆಯುದ್ದಕ್ಕೂ ಪ್ರತಿಭಟನೆ ಮಾಡಬೇಕು ಅಂತ ಯೋಜನೆ ಮಾಡಿದ್ದರೂ ಅದು ನಡೀಲೇ ಇಲ್ಲ. ಈ ದೃಶ್ಯವನ್ನ ನೋಡಿದಾಗ ನಮಗೆ ತಕ್ಷಣ ನೆನಪಾಗೋದು 2019ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದ ಮತ್ತೊಂದು ಭಾರಿ ದೊಡ್ಡ ಪ್ರತಿಭಟನೆ. ಫೆಬ್ರವರಿ 3, 2019ರ ಭಾನುವಾರ ಸಂಜೆ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಅಂದಿನ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಅವರನ್ನ ಸಿಬಿಐ ಎನ್ಕ್ವೈರಿ ಮಾಡಲು ಮುಂದಾಗಿತ್ತು. ರಾಜೀವ್ ಕುಮಾರ್ ಟಿಎಂಸಿಯ ಪರಮಾಪ್ತನಾಗಿದ್ದ. ರಾಜೀವ್ ಕುಮಾರ್ ಅನ್ನ ತನಿಖೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಇದೇ ಮಮತಾ ಬೇಗಂ ಅವರು ಇದೇ ತಲ್ತಲ ಪ್ರದೇಶದಲ್ಲಿ ಭಾರಿ ದೊಡ್ಡ ಹೈ ಡ್ರಾಮಾ ಮಾಡಿದ್ರು. ಅಧಿಕಾರದಲ್ಲಿದ್ದ ದೀದಿ ಆ ದಿನ ರಾತ್ರಿ 8ವರೆಗೆ ಇಡೀ ರಸ್ತೆಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಒಂದು ಬೃಹತ್ ಸ್ಟೇಜ್ ಅನ್ನ ಹಾಕಿಸಿದ್ರು. ಎಲ್ಲಾ ಎಂಪಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ಗಳು ಮತ್ತು ಎಲ್ಲಾ ಕಾರ್ಪೊರೇಟರ್ಗಳು ಸೇರಿ ಇಡೀ ವೇದಿಕೆಯ ಮೇಲೆ 150ಕ್ಕೂ ಹೆಚ್ಚು ಜನ ಇದ್ರು. ಅಲ್ಟ್ರಾ ಮಾಡರ್ನ್ ಮೈಕ್ ವ್ಯವಸ್ಥೆ, ಲೈಟಿಂಗ್ ಗಳು ಮತ್ತು ಸ್ಪೀಕರ್ ಗಳನ್ನ ಹಾಕಿ ಇಡೀ ರಸ್ತೆಯನ್ನೇ ವರ್ಣರಂಜಿತವಾಗಿ ಬದಲಾಯಿಸಲಾಗಿತ್ತು. ಸಹಸ್ರಾರು ಜನ ಅಲ್ಲಿ ಸೇರಿ ಹೋ ಅಂತ ಕಿರ್ಚ್ತಾ ಇದ್ರು. ಅಧಿಕಾರ ಇದ್ದಾಗ ದೀದಿಯ ದರ್ಬಾರು ಆರೆಂಜ್ ನಲ್ಲಿತ್ತು. ಆದ್ರೆ ಇಂದು ಅದೇ ಜಾಗದಲ್ಲಿ 5 ಜನರನ್ನ ಸೇರಿಸಲು ದೀದಿ ಪರದಾಡ್ತಾ ಇದ್ದಾರೆ ಅಂದ್ರೆ ಬಂಗಾಳದಲ್ಲಿ ಅವರ ಅಧಿಕಾರ ಮತ್ತು ಇಮೇಜ್ ಕಂಪ್ಲೀಟ್ ಆಗಿ ಉಳಿಸಾಗಿದೆ ಎನ್ನುವುದು ಸ್ಪಷ್ಟ. ಇನ್ನು ಸ್ನೇಹಿತರೆ, ದೀದಿಯ ಪ್ರತಿಭಟನೆ ಒಂದು ಕಡೆಯಾದ್ರೆ ಬಂಗಾಳದ ಹಳ್ಳಿಯಲ್ಲಿ ನಡೀತಾ ಇರುವ ಮತ್ತೊಂದು ಭಾರಿ ದೊಡ್ಡ ವಿದ್ಯಮಾನ ಅಂದ್ರೆ ಅದು ಕಟ್ಮನಿ ವಾಪಸ್ ಅಭಿಯಾನ. ಇದೇನಿದು ಕಟ್ಮನಿ ಅಂದ್ರೆ ಅಂತ ನೀವು ಕೇಳಬಹುದು. ಟಿಎಂಸಿ ಪಕ್ಷ ಅಧಿಕಾರದಲ್ಲಿದ್ದಾಗ ಅಲ್ಲಿನ ಲೋಕಲ್ ಲೀಡರ್ಗಳು ಮತ್ತು ಗೂಂಡಗಳು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಲು ಕಮಿಷನ್ ವಸೂಲಿ ಮಾಡ್ತಾ ಇದ್ರು. ಪಿಎಂ ಆವಾಸ್ ಯೋಜನೆ ಇರಬಹುದು ಅಥವಾ ಬೇರೆ ಯಾವುದೇ ಉಚಿತ ಯೋಜನೆ ಇರಬಹುದು, ಫಲಾನುಭವಿಯಿಂದ ಸಾವಿರಾರು ರೂಪಾಯಿಗಳನ್ನ ಬಲವಂತವಾಗಿ ಲಂಚದ ರೂಪದಲ್ಲಿ ಕೀಳ್ತಾ ಇದ್ರು. ಇದನ್ನೇ ಬಂಗಾಳದಲ್ಲಿ ಕಟ್ಮಣಿ ಅಂತ ಕರೆಯಲಾಗ್ತಾ ಇತ್ತು. ಇದು ಬಡವರ ರಕ್ತ ಹೀರುವ ಭಾರಿ ದೊಡ್ಡ ದಂಧೆಯಾಗಿತ್ತು. ಆದ್ರೆ ಈಗ ಟಿಎಂಸಿ ಪಕ್ಷ
ಅಧಿಕಾರ ಕಳೆದುಕೊಂಡ ಮೇಲೆ ಬಂಗಾಳದ ಜನತೆ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಯಾವ ಗೂಂಡಗಳು ಇಷ್ಟು ವರ್ಷ ತಮ್ಮ ಬಳಿ ಲಂಚ ವಸೂಲಿ ಮಾಡ್ತಾ ಇದ್ರು ಅವರನ್ನ ಹುಡುಕಿ ಹಿಡಿತಾ ಇದ್ದಾರೆ. ತಮ್ಮ ದುಡ್ಡನ್ನ ವಾಪಸ್ ಕೊಡದಿದ್ರೆ ನಿಮ್ಮ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಡೈರೆಕ್ಟ್ ಆಗಿ ಹೊಡಿತಾ ಇವೆ ಅಂತ ಭಾರಿ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಜನರ ಆಕ್ರೋಶಕ್ಕೆ ಬೆಚ್ಚಿಬಿದ್ದ ಟಿಎಂಸಿ ನಾಯಕರು ಈಗ ಓಪನ್ ಆಗಿ ಮೈದಾನದಲ್ಲಿ ಜನರನ್ನ ಸೇರಿಸಿ ಯಾರ್ಯಾರ ಬಳಿ ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡಿದ್ದೇವೋ ಆ ದುಡ್ಡನ್ನ ವಾಪಸ್ ಕೊಡ್ತಾ ಇರುವ ಕರಾಳ ಸತ್ಯ ಈಗ ವಿಡಿಯೋ ಸಮೇತ ಬಯಲಾಗಿದೆ. ದಕ್ಷಿಣ ಪರಗಣ ಜಿಲ್ಲೆಯ ರಾಮಖಾನ ಎನ್ನುವ ಪ್ರದೇಶದಲ್ಲಿ ನಡೆದ ಘಟನೆ ಇದಕ್ಕೆ ಅತಿ ಮುಖ್ಯ ಕಾರಣವಾಗಿದೆ. ಅಲ್ಲಿನ ಒಬ್ಬ ಟಿಎಂಸಿ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ತಲಾ 5,000 ರೂಪಾಯಿ ವಸೂಲಿ ಮಾಡಿದ್ದ. ಜನ ರೊಚ್ಚಿಗೆದ್ದು ಹೊಡೆಯಲು ಮುಂದಾದಾಗ ಆತ ಹೆದರಿ ಎಲ್ಲವನ್ನ ಒಂದು ಮೈದಾನಕ್ಕೆ ಸೇರಿಸಿ 45 ಜನರಿಗೆ ತಲಾ 5,000 ರೂಪಾಯಿಯಂತೆ ಅವರ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾನೆ. ಇದರ ಕಂಪ್ಲೀಟ್ ವಿಡಿಯೋ ಮತ್ತು ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದ್ದು ಪಚಗಡ್ಡ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲೇ. ಅಲ್ಲಿ ಒಬ್ಬ ಟಿಎಂಸಿ ಗುಂಡ ಕಟ್ಮಣಿ ಹೆಸರಿನಲ್ಲಿ ಪ್ರತಿಯೊಬ್ಬರಿಂದ 2,000 ದಿಂದ 3,000 ರೂಪಾಯಿ ವಸೂಲಿ ಮಾಡಿ ಊರು ಬಿಟ್ಟು ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಜನ ಬಿಡ್ತಾರ ಡೈರೆಕ್ಟ್ ಆಗಿ ಹೋಗಿ ಆತನ ತಂದೆ ತಾಯಿಗಳಿಗೆ ಗಲಾಟೆ ಮಾಡಿದ್ದಾರೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆತನ ಕುಟುಂಬದವರೇ ಆ ಅಮೌಂಟ್ ಅನ್ನ ಜನರಿಗೆ ಸೆಟಲ್ ಮಾಡಲು ಮುಂದಾಗಿದ್ದಾರೆ. ಇನ್ನು ಸ್ನೇಹಿತರೆ, ಬಂಗಾಳದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ರಾಜ್ಯದಲ್ಲಿ ಸರ್ಕಾರ ಕಳೆದುಕೊಂಡಂತಹ ಒಂದು ಪಕ್ಷ ಈ ರೀತಿ ಹೀನಾಯ ಸ್ಥಿತಿಗೆ ಹೋಗುತ್ತಾ ಅಂತ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ. ಭ್ರಷ್ಟಾಚಾರ ಮತ್ತು ಅಧಿಕಾರದ ದರ್ಪದಿಂದ ಮೆರೆದಂತಹ ನಾಯಕರ ಅಸಲಿ ಬಣ್ಣ ಈಗ ಇಡೀ ದೇಶದ ಮುಂದೆ ಬಯಲಾಗಿದೆ. ಒಂದ್ ಕಾಲದಲ್ಲಿ ಜನರನ್ನ ಹೆದರಿಸ್ತಾ ಇದ್ದ ಗೂಂಡಗಳೇ ಈಗ ಜನರ ಮುಂದೆ ನಡುಗುತ್ತಾ ದುಡ್ಡು ವಾಪಸ್ ಕೊಡ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಿಜಯವಾಗಿದೆ. ಮಮತಾ ಬ್ಯಾನರ್ಜಿ ಅವರ ಈ ಭ್ರಷ್ಟಾಚಾರದ ಎಫ್ಐಆರ್ ನಿಂದಾಗಿ ಅತಿ ಹೆಚ್ಚು ಮುಖಭಂಗ ಅನುಭವಿಸ್ತಾ ಇರೋದು ಅವರ ಭಾಗದಲ್ಲಿರುವಂತಹ ಇಂಡಿಯಾ ಒಕ್ಕೂಟ. ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಮತ್ತು ಇತರ ಮಿತ್ರಕೂಟಗಳ ನಾಯಕರು ಈಗ ಮಮತಾ ಬ್ಯಾನರ್ಜಿ ಅವರನ್ನು ಸಮರ್ಥಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ದಾರೆ. ಒಂದ್ ಕಡೆ ದೀದಿಯ ಸಾಮ್ರಾಜ್ಯ ಪತನವಾಗ್ತಾ ಇದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಬಂಗಾಳದಲ್ಲಿ ಹೊಸ ಶಕೆಯನ್ನ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಅಟ್ಟುವ ಮತ್ತು ಜನಸಾಮಾನ್ಯರಿಗೆ ನೆಮ್ಮದಿಯ ಜೀವನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಭಾರಿ ದೊಡ್ಡ ಆಡಳಿತಾತ್ಮಕ ಸುಧಾರಣೆಯನ್ನ ತರ್ತಾ ಇದ್ದಾರೆ. ದೀದಿಯ ಹಳೆಯ ತಪ್ಪುಗಳಿಗೆ ಶಿಕ್ಷೆ ಕೊಡುವ ಮೂಲಕ ಬಂಗಾಳದಲ್ಲಿ ಇನ್ ಮುಂದೆ ಗೂಂಡಾಗಿರಿ ನಡೆಯೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಇದು ಹೊಸ ಬಂಗಾಳದ ಉದಯಕ್ಕೆ ನಾಂದಿ ಹಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕಾರಣದಲ್ಲಿ ನಾವು ಮಾಡುವ ಕರ್ಮಗಳು ಯಾವತ್ತಾದ್ರೂ ಒಂದು ದಿನ ರಿವರ್ಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮಮತಾ ಬ್ಯಾನರ್ಜಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಅಹಂಕಾರದಿಂದ ಮೆರೆದಿದ್ದಕ್ಕೆ ಇಂದು 5 ಜನರನ್ನ ಸೇರಿಸಲಾಗದೆ ಪರದಾಡಿದ್ದಾರೆ. ಬಡವರಿಂದ ಲೂಟಿ ಮಾಡಿದ ದುಡ್ಡು ಎಂದಿಗೂ ಕೂಡ ಜೀರ್ಣವಾಗುವುದಿಲ್ಲ ಎನ್ನುವುದನ್ನ ಟಿಎಂಸಿ ಗೂಂಡಗಳು ದುಡ್ಡು ವಾಪಸ್ ಕೊಡ್ತಾ ಇರುವ ಘಟನೆ ಸಾಬೀತುಪಡಿಸ್ತಾ ಇದೆ. ಮಾಜಿ ಸಿಎಂ ದೀದಿಯ ಈ ಭಾರಿ ದೊಡ್ಡ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಬಂಗಾಳದ ರಾಜಕಾರಣವನ್ನ ಕಂಪ್ಲೀಟ್ ಆಗಿ ಬದಲಾಯಿಸೋದು ಗ್ಯಾರಂಟಿ. ಸೊ ನಿಮ್ಗೆ ಏನನ್ಸುತ್ತೆ? ಲಕ್ಷಾಂತರ ಜನರನ್ನ ಸೇರಿಸ್ತಾ ಇದ್ದ ಮಮತಾ ಬ್ಯಾನರ್ಜಿ ಅವರ ಪ್ರತಿಭಟನೆಗೆ ಕೇವಲ 5 ಜನ ಎಂಪಿಗಳು ಬಂದಿರುವುದು ಅವರ ರಾಜಕೀಯ ವರ್ಚಸ್ಸು ಕಂಪ್ಲೀಟ್ ಆಗಿ ನಾಶವಾಗಿದ್ದಕ್ಕೆ ಸಾಕ್ಷಿ ಅಂತ ನಿಮ್ಗನ್ಸುತ್ತಾ? ಬಡವರಿಂದ ವಸೂಲಿ ಮಾಡಿದ ಕಟ್ಮಣಿ ಲಂಚವನ್ನ ಟಿಎಂಸಿ ನಾಯಕರು ಮೈದಾನದಲ್ಲಿ ನಿಂತು ವಾಪಸ್ ಕೊಡ್ತಾ ಇರುವುದು ಪ್ರಜಾಪ್ರಭುತ್ವದ ಅಸಲಿ ವಿಜಯ ಅಂತ ನಿಮ್ಗನ್ಸುತ್ತಾ? ದೀದಿಯ ಅಹಂಕಾರ ಮತ್ತು ಭ್ರಷ್ಟಾಚಾರವೇ ಅವರ ಹೀನಾಯ ಸ್ಥಿತಿಗೆ ಬೇರೆ ಕಾರಣ ಅಂತ ನೀವು ಹೋಗ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.